ನಮ್ದು ಪ್ಲಾಸ್ಟಿಕ್ ಮುಕ್ತ ಆಗ್ತಾ ಇದೆ. ನಮ್ಮ ಪಕ್ಕದಲ್ಲಿರುವಂತ ಹೊಸೂರಿಗೆ ಹೋಗಿ ನೋಡಿ ನೀವು, ಪ್ಲಾಸ್ಟಿಕ್ ಒಂದು ಚೂರು ಕಾಣಿಸೋದು. ಯಾಕೆ ಯಾಕೆ ಹೇಳಿ? ಯಾಕೆ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ನ ಒಂದು ಪ್ಲಾಸ್ಟಿಕ್ ಬಾಟಲ್ ಯಾರಾದ್ರೂ ಹಾಕಿದ್ರೆ ದಂಡ ವಿಧಿಸ್ತಾರೆ. ದಂಡ ವಿಧಿಸಿದಾಗ ಸಾಮಾನ್ಯ ಪ್ರಜೆಗೆ ಭಯ ಬರ್ತದೆ. ಆ ಪ್ರಜೆ ಇನ್ನೆಷ್ಟು ಆಗೋದಿಲ್ಲ. ನೀವು ಯಾವಾಗ ಆ ರೀತಿ ಮಾಡಲಿಲ್ಲ ಅಂತಂದಾಗ ನಾವು ಕಸ ಮುಕ್ತ ಮಾಡಕ್ ಆಗೋದೇ ಇಲ್ಲ ನಮ್ಮ ಕೋಲಾರ ನಗರನ. ಮತ್ತೆ ಹೇಳ್ತೀನಿ, ಈಗ ಮೊನ್ನೆ ಎಷ್ಟು ಗಾಡಿಗಳಿದೆ ನಮ್ಮಲ್ಲಿ ಕಸದ ಗಾಡಿಗಳು? ಇಲ್ಲ ಸರಿ, 15 ಇದೆ ಸರ್. ನಮ್ದು 35 ವಾರ್ಡ್ ಇರೋದು. ನಮ್ದು 36 ನಗರ. ಈಗ ನಗರ ಪಾಲಿಕೆ ಆದಕ್ಕೂ ನಾವು ಮುಂದಾಳತ್ವ ವಹಿಸಿದ್ದೀವಿ. ಯಾಕೆ ನಾವು 35 ಪರ್ಚೇಸ್ ಮಾಡ್ಬೋದು? ಏನಂತ ಬೆಳಗ್ಗೆ 6:30ಗೆ ಅಟೆಂಡೆನ್ಸ್ ತಗೊಂಡು ಕಳಿಸಿದ್ರೆ 10:30 ಮಾಡಿ. ನನ್ನ ಒಂದು ಸಜೆಷನ್, ನಾನು ಇದನ್ನ ಕಂಪಲ್ಸರಿ ಅಂತ ಹೇಳ್ತಾ ಇಲ್ಲ. 10:30 ಮಾಡಿ ಮತ್ತೆ ರೆಸ್ಟ್ ತಗೊಂಡು ಮತ್ತೆ 1:30 ಒಂದು ಟ್ರಿಪ್ ಹೋದ್ರೆ, ಅಥವಾ ಸಾಯಂಕಾಲ ಒಂದು ಟ್ರಿಪ್ ಹೋದ್ರೆ, ಅಲ್ಲಲ್ಲಿ ಪಾಯಿಂಟ್ಸ್ ಇದೆ ನೋಡಿ ಏರಿಯಾದಲ್ಲಿ, ಆ ಕಸ 101% ಆಗೋದಿಲ್ಲ. ಯಾಕೆಂದ್ರೆ ಈಗ ಏನಾಗ್ತದೆ, 3-4 ವಾರ್ಡಿಂದ ಒಂದು ಆಟ ಹೋದ್ರೆ ಇಲ್ಲಿ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 35 ವಾರ್ಡ್ಗೂ ಒಂದೊಂದು ವಾರ್ಡ್. ಅದಕ್ಕೆ 2 ಟ್ರಿಪ್ಸ್ ಮಾಡಿ. 2 ಟ್ರಿಪ್ಸ್ ಮಾಡಿ ಆಮೇಲೆ ಸರ್, ದಯವಿಟ್ಟು 2 ಟ್ರಿಪ್ಸ್ ಮಾಡಿದ್ರೆ ಏನಾಗ್ತದೆ, ಬೆಳಗ್ಗೆ ಆಗ್ತಾ ಇರುವಂತವ್ರು ರೋಡ್ಗೆ ಸೇರ, ಅವನು ಆಟೋಗೆ ವೇಟ್ ಮಾಡ್ತಾನೆ, ಇವ್ನಿಗೆ ಬರ್ತದೆ ಅನ್ನೋ ಒಂದು ಇಂಟೆನ್ಷನ್. ಇಲ್ಲಿವರೆಗೂ ಲ್ಯಾಂಡ್ ಇನ್ಸೆಕ್ಟ್ ಇರಲಿಲ್ಲ, ಈಗ ರೆಡಿ ಆಗ್ತಾ ಇದೆ. 1 ತಿಂಗಳಲ್ಲಿ ಇದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ. ಸರಿ ಸರ್, ನಾನು ತಮಗೆ ಒಂದು ಮೀಟಿಂಗ್, ಲಾಸ್ಟ್ ಮೀಟಿಂಗ್ ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ತಮ್ಗೆ ಹೇಳಿದ್ದೆ, ಅಮೆರಿಕದಲ್ಲಿ ಲೈಟ್ಸ್ ಸ್ವಲ್ಪ ಇದು ಮಾಡಿದ್ರೆ ಒಂದು ವೈಭವೀಕರಣ, ನಮ್ಮ ಕೋಲಾರ ನಗರದ ವೈಭವೀಕರಣ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತದೆ ಬೆಂಗಳೂರಿಂದ ಬರ್ತದೆ. ಅಟ್ ದ ಸೇಮ್ ಟೈಮ್ ನಾನು ಹೇಳ್ತಾ ಇದ್ದೀನಿ, ಈಗ ಫ್ಲೇವರ್ಸ್ ಇದೆ ಎಲ್ಲಿ ನಮ್ಮ APMC ಯಾರ್ಡ್ ಹತ್ರ ಒಂದಿದೆ, ಬಂಗಾರಪೇಟೆ ಸರ್ಕಲ್ ಇಂದ ಹೋದ್ರೆ ಅಲ್ಲಿ ಬೆಂಬಲದ ಆದ್ಮೇಲೆ ಒಂದಿದೆ, ಸೊ ಇಲ್ಲೊಂದಿದೆ. ಅಲ್ಲಿ ಹೇಗೆ ನಾವು ಚಿತ್ರಗಳ ಬರೆಸಬಾರದು? ನಮ್ಮ ಜಿಲ್ಲೆಗಳದ್ದು ಕೃಷಿ ಆಗ್ಬೋದು ಅಥವಾ ವ್ಯವಸಾಯ ಇದ್ರದ್ದು ಚಿನ್ನದ್ದು ಆಗ್ಬೋದು, ಆಲೂ ಇದ್ರದ್ದು, ಅದೊಂಥರ ವೈಭವೀಕರಣ ಮಾಡೋದು. ಅಲ್ಲಿ ಆ ಪಕ್ಕದಲ್ಲಿ ಒಂದು ಫೆನ್ಸಿಂಗ್ ಹಾಕಿ ಹಸಿರೀಕರಣ ಯಾಕೆ ಮಾಡ್ಬೋದು? ಮಾಡೋದಕ್ಕಿದೆ. ಈಗ ಏನಾಗ್ತದೆ, 6 ಲೈನ್ ರೋಡ್ಗೆ ಎಕ್ಸ್ಟೆಂಡ್ ಆಗಿದೆ ನಮ್ದೀಗ. ಇವಾಗ 2 months ಒಳಗಡೆ ಅದು ಟೆಂಡರ್ ಆಗುತ್ತೆ. ಎಲ್ಲಿಂದ ಹೊಸಕೋಟೆಯಿಂದ MBJ ಕಾಲೇಜ್ ಫ್ಲೈಓವರ್ ಬಂದು MBJ ಕಾಲೇಜಿಂದ ನನಗೆ ಮುಳಬಾಗಿಲು ಬಾರ್ಡರ್, ಆಗ್ರಾ ಬಾರ್ಡರ್ 6 ಲೈನ್ಗೆ ಎಕ್ಸ್ಟೆಂಡ್ ಆಗಿದೆ ರೋಡ್. ಇವಾಗ ನಾವೇನೇ ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟು 6 ಲೈನ್ ಈಗ 1 month 2 month ಟೆಂಡರ್ ಆಗುತ್ತೆ. ಟೆಂಡರ್ ಆಗ್ಬಿಟ್ಟು 6 ಲೈನ್ ಆಗ್ಬಿಟ್ಮೇಲೆ ಹೈವೇ ಅವ್ರ ಕೈಯಲ್ಲಿ ಮಾಡ್ಸೋಣ. ನೀವು ಹೇಗೆ ಹೇಳ್ತಿರೋದನ್ನ ಹೈವೇ ಅವ್ರ ಕೈಯಲ್ಲಿ ಮಾಡ್ಸೋಣ. ಸರಿ ಸರ್, ಈಗ ಆಗಲೇ KWS ಅನ್ನು ಕೇಳಿದ್ರೆ ತಾವು ಯರಗೋಡು ಅಂತ. ನನ್ನ ಪ್ರಕಾರ ಯರಗೋಡಲ್ಲಿ 100 ಕಿಲೋಮೀಟರ್ಸ್ ವ್ಯಾಪ್ತಿಯಲ್ಲಿ ಯರಗೋಡನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅವರು ಏನಿದೆಯೋ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಈಗ ನನ್ನ ಪ್ರಕಾರ 160 ಕಿಲೋಮೀಟರ್ಸ್ ಬಾಕಿ ಇದೆ ನಮಗೆ. ಕರೆಕ್ಟ್ ತಾನೆ ಸರ್? 160 ಕಿಲೋಮೀಟರ್. ಆಗಿನ ಎಸ್ಟಿಮೇಟ್ ಪ್ರಕಾರ 1 ಕಿಲೋಮೀಟರ್ಗೆ 15ರಿಂದ 17 ಲಕ್ಷ ಇದಿತ್ತು. ಈಗ ಒಂದು 22 ಲಕ್ಷ. ಇಷ್ಟು ಅಮೌಂಟ್ ತಾವು ಸ್ವತಃ ಪರ್ಸನಲ್ ಆಗಿ MLC ಅವರು ಮತ್ತೆ MLA ಅವರು ಪರ್ಸನಲ್ ಆಗಿ ಅವರಿಗೆ ರಿಪೇರ್ ಮಾಡಿ ಅಂತ ಹೇಳ್ಬಿಟ್ಟು ಅದನ್ನ ತಾವು ಹೇಳಿದ್ದೀವಿ. ಅದು ಎಷ್ಟು ಜನ ಗೊತ್ತಿಲ್ಲ, ನನಗೆ ಗೊತ್ತಾಗಿರೋದು ನಾನು ಹೇಳ್ತಾ ಇದ್ದೀನಿ ಸಭೆಗೆ. ಸರ್, ಈ ಸಭೆಯಲ್ಲಿ ಒಂದು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ, ನಾನು MLA ಅವರಿಗೆ ಮತ್ತೆ MLC ಅವರಿಗೆ ವಿಶೇಷವಾಗಿ ಸಭೆಯ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಸರ್, ತಾವೇನು ಈಗ ಈ ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂದ್ರೆ ಡೆಲ್ಟ್ ಇದರಲ್ಲಿ ಈ ಕೋಲಾರ ನಗರದಿಂದ ಚಿಕ್ಕಬಳ್ಳಾಪುರ ರಸ್ತೆವರೆಗೂ 5.90 ಕೋರ್ಸ್ ಏನ್ ಮಾಡಿದ್ದೀರೋ ಅದು ಬಹಳ ಸುಂದರವಾಗಿ ಆಗ್ತದೆ ನಮ್ಮ ನಗರ. ಎಲ್ಲಿ ಅಪ್ ಟು ನಮ್ಮ ಬಂಗಾರಪೇಟೆ ಸರ್ಕಲ್ ಇಂದ ಟವರ್ ಮಿಗಿ ಅಥವಾ ಈ ನಮ್ಮನ್ನ ಅಲ್ಲ ಸರ್, ಹಿಂಗೆ ಟವರ್ ಇಂದ ಈ ನಮ್ಮನ್ನ ಮತ್ತೆ ಹಿಂಗೆ ಇಂಟರ್ನೆಟ್ ಸರ್ಕಲ್ ಇಂದ ಹಿಂಗೆ ಚಿಕ್ಕಬಳ್ಳಾಪುರ ರಸ್ತೆ 41 ಹವೇಲಿ ಗೇಟ್ ಇದು ತುಂಬಾ ಸುಂದರವಾಗಿ ಕಾಣುತ್ತದೆ. ಅದು ಯಾವ ರೀತಿ ಅಂತ ನಮ್ಗೆ ಅದು ಸ್ವಲ್ಪ ರೋಡ್ಸ್ನ ಯಾವ ರೀತಿ ತಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಅದು
ಜನಕ್ಕೆ ಗೊತ್ತಾಗಬೇಕು. ನನ್ನ ಜನಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಆಮೇಲೆ ಮತ್ತೆ ಅವತ್ತು ಇದು ತಮ್ಗೆ ಹೇಳಿದೆ ಸರ್ಕಲ್ಗಳನ್ನ ವೈಭವೀಕರಣ ಮಾಡಿ ಅಂತ. ಈಗ ಡುಂಗೇಟ್ ಸರ್ಕಲ್ ಅಲ್ಲಿ ಒಂದು ಸಿಗ್ನಲ್ ಸರ್ಕಲ್ ಮಾಡಿ, ಅದು ಪಾಲ ಮಾಡ್ತಾರೋ ಮಾಡೋದು ಅಟ್ಲೀಸ್ಟ್ ಸಿಗ್ನಲ್ ಸರ್ಕಲ್ ಇತ್ತು ಅಂದ್ರೆ ಜನ ನಿಂತು ಹೋಗ್ತಾರೆ. ಆಮೇಲೆ ವೇಣುಗೋಪಾಲ ಸ್ವಾಮಿ ಟೇಕರ್ ರೋಡ್ ಸರ್, ಆಗ್ಲೇ ಅವ್ರು ಹೇಳಿದ್ರು ಫ್ಲೇವರ್ಸ್ ಮೀನ್ಸ್ ಅಲ್ಲಿ ಆ ಸರ್ಕಲ್ ಅಲ್ಲಿ ಹಂಸ ಹಾಕಿದ್ದಾರೆ. ಈಗ ತಾವು ಹೇಳಿದ್ರು ಅಥವಾ ಯಾರು ಗೊತ್ತಿಲ್ಲ, ನಾ ಇದಕ್ಕೆ ನೀವೇ ಹೇಳ್ತೀರಿ, ಅದು ಹಾಕ್ಸಿದ್ದಾರೆ. ಅದೊಂದು ಸರ್ಕಲ್ ಮಾಡಿಬಿಟ್ರೆ ಅದು ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಕೇಳಿದ್ರೆ ಸರ್, ಈಗ ಸಿದ್ದರಾಮಯ್ಯ ಸಾಹೇಬ್ ಬಂದಾಗ ಅಥವಾ ಪೊಲೀಸ್ ಅಧಿಕಾರಿ ಉನ್ನತ ಅಧಿಕಾರಿ ಬಂದಾಗ ಗೊತ್ತಿಲ್ಲ, ಮೆಕ್ಕೆ ಸರ್ಕಲ್ ಅಲ್ಲಿ ಒಂದು ಜೀಬ್ರಾ ಕ್ರಾಸಿಂಗ್ ಮಾಡಿದ್ದಾರೆ. ಅದು ಯಾರು ಮಾಡಿಸಿದ್ರು ಅಂತಂದ್ರೆ SP ಸಾಹೇಬ್ರೇನೋ. ಸೊ ಅದು ಎಷ್ಟು ಚೆನ್ನಾಗಿದೆ ನೋಡಿ ಸರ್, ನೀವೇ ನೋಡೋದಕ್ಕೆ ಎಷ್ಟೊಂದು ವೈಭವೀಕರಣ ಮಾಡಿದೆ ಆ ಥರ ಸರ್. ಆಮೇಲೆ ಮತ್ತೆ ನಮ್ಮ ವಾಲ್ಮೀಕಿ ಸರ್ಕಲ್ ಇದೆ ಸರ್, ಅದನ್ನ ಪುತ್ಥಳಿ ಇದು ಗೊಬ್ಬರ ಕಟ್ಟದ ನೋಡಿ ಸರ್. ಆ ಸರ್ಕಲ್ಗೆ ಏನೋ ಒಂದು ಬೇರೆ ರೀತಿ ಕಾಣಿಸ್ತಾ ಇದೆ. ಈಗ ಮೊದಲು ಕಾಣಿಸ್ತಾ ಇಲ್ಲ, ಒಂದು ಸುಂದರವಾಗಿ ಕಾಣಿಸ್ತಾ ಇದೆ. ಯಾಕೆ ನೀವು ಆ ಸರ್ಕಲ್ಗಳನ್ನ ಮಾಡಬಹುದು? ಈ ಸರ್ಕಲ್ಗಳನ್ನ ಯಾವ ರೀತಿ ಮಾಡಿದಾಗ ನನ್ನ ಊರು ಚೆನ್ನಾಗಿ ಕಾಣಿಸ್ತದೆ, ಬೇರೆಯಿಂದ ಬರೋರಿಗೆ ಯಾಕೋ ಅಲ್ವಾ ಸರ್? ಅಟ್ ದ ಸೇಮ್ ಟೈಮ್ ನಮ್ಮ ಲಾಸ್ಟ್ ಮೀಟಿಂಗ್ ಅಲ್ಲೂ DC ಸಾಹೇಬರ ಮುಂದೆ ಹೇಳಿದ್ದೆ, ಇವತ್ತು ನಾನು ಬರೋದಿಂದ ಹೇಳ್ತೀನಿ. 1990ರಲ್ಲಿ ಏನು ಬೆಂಗಳೂರಿಗೆ ವಿದ್ಯುತ್ ಪ್ರಸ್ಥಾನ ಇತ್ತು. ಆಗ ಇಂಟ್ರೆಸ್ಟ್ ತಗೊಂಡು ನಮ್ಮ MLA ಅವರು ಅಪ್ ಟು ಕಾಳಸ್ತಿಪುರ ಇಂದ ಬೇತ್ಮಂಗಲ ರಸ್ತೆ, ಬಂಗಾರಪೇಟೆ ರಸ್ತೆ, ತೇಗಲ್ ರಸ್ತೆ, ಬ್ಯಾಂಗ್ಳೂರು, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಕಾಳಸ್ತಿಪುರ ಎಣ್ಣೆ ಎಲ್ಲಿಂದ ಯಾವ ರೀತಿ ಪ್ಲಾನ್ ಮಾಡಿಸಿದ್ದಾರೆ ಅಂತಂದ್ರೆ ಎಲ್ಲ ಎಕ್ಸಿಸ್ಟ್ ಲೈನ್ಸ್, ಯಾವುದೂ ಅಪ್ರೋಚಿಂಗ್ ಇಲ್ಲ, ಎಲ್ಲ ಎಕ್ಸಿಸ್ಟ್. ನಮ್ಮ ಎಕ್ಸಿಸ್ಟ್ ಯಾವ ರೀತಿ ಅಂದ್ರೆ ಎಲ್ಲ ಗೌರ್ಮೆಂಟ್ ಲೈನ್ಸ್ ತುಂಬಾ ಸುಂದರವಾಗಿ ಮಾಡಿರ್ತಕ್ಕಂಥ ಒಂದೇನೋ ಚದುರ್ಮೇಳಿ ಹತ್ರ ಇದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು, ಅದನ್ನು ಸಾಲ್ವೇಷನ್ ಮಾಡ್ತಾರೆ ತಮ್ಮ. ಅದಕ್ಕೆ ಈ ಸಭೆಗೆ ನಾನು ಗಮನ ಏನೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನು MLA ಅವರು MLC ಅವರು ನಮ್ಮ ನಗರವನ್ನು ಸುಂದರವಾಗಿರಬೇಕು ಅಂತ ಹೇಳ್ಬಿಟ್ಟು ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ಜನರಿಗೆ ಗೊತ್ತಾಗ್ತದೆ. ಯಾವಾಗ ಜನಕ್ಕೆ ರೀಚ್ ಆಗಬೇಕು ಅವಾಗ ನಾವು ಏನು ಮಾಡಿದ್ರು ಗೊತ್ತಾಗಲಿಲ್ಲ ಅನ್ನೋದು ಒಂದು ಇದೆ. ಅದಕ್ಕೋಸ್ಕರ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾವು ಏನೇ ಮಾಡಿದ್ರು ನಮಗೆ ಗೊತ್ತಾಗಿದೆ ಸರ್, ಪ್ಲೀಸ್ ದಯವಿಟ್ಟು ಹೇಳಿ ಸರ್. ಅದನ್ನ ಟೆಲ್ಕನ್ನ ಒಂದು ಸಮಸ್ಯೆ ಇದೆ. ಅದರಲ್ಲಿ ಒಂದು 800 ಕೋಟಿ ದುಡ್ಡು ಇಟ್ಕೊಂಡಿದ್ದಾರೆ. ಒಂದು ಆಫೀಸರ್ 8 ವರ್ಷಗಳಿಂದ ಅದರಲ್ಲಿ ಇದ್ದು ಅಲ್ಲೇ ಇದ್ದು ಅವ್ರು ಯಾರಿಗೂ ಗೊತ್ತಿರುತ್ತೆ, ಅವ್ರಿಗೆಲ್ಲ ಯಾರ್ಯಾರು ಗೊತ್ತಿದ್ರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದನ್ನು ಕಂಡಿಟ್ಟಿದ್ದು ಚಿಕ್ಕಬಳ್ಳಾಪುರ ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರ್ ನಾನಿದ್ರೆ ಅದನ್ನು ಕಂಡಿದ್ದೀನಿ. ಅದನ್ನ ನಾವು ಸುರೇಶನಾಗಿ ಹೇಳಿದ್ವಿ, ಇದೆಯನ್ನ ನಿಮ್ಮ ಸಮಸ್ಯೆ ಬರುತ್ತೆ, ನಿಮ್ಮ ಮಿನಿಸ್ಟರ್ ಬರುತ್ತೆ ಅಂತ ಹೇಳಿದಾಗ ಅವ್ರು ಕರೆದ್ರು. ಆಮೇಲೆ ಅವ್ರ ಆಫೀಸಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಎಲ್ಲ ಬಂದರು. ಆ ಫಂಡ್ಸಲ್ಲಿ ನಾವು ಮಾಡಿದ್ವಿ. ಇವಾಗ ನೀವು ಹೇಳ್ತೀವಿ ರೋಡ್ ಬ್ಯೂಟಿಫಿಕೇಶನ್ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ತಾ ಇದ್ದೀನಿ ಬ್ಯೂಟಿಫಿಕೇಶನ್ ಅಂದರೆ, ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನಿಮ್ಗೆ ಎಲ್ಲಿದೆ ಅಂತ ಹೇಳ್ಬಿಡ್ತೀನಿ. ಇವತ್ತು ನೀವು ಲ್ಯಾಬ್ಲಿ ರೋಡ್ ನೋಡಿದ್ದೀರಾ? ಲ್ಯಾಬ್ಲಿ ರೋಡ್ ಬೆಂಗಳೂರಲ್ಲಿ ವಿಜಯ ಮನೆ ಹತ್ರ ಸರಿ, ಓಕೆ, ಅದಾದ ಬೇಡ. ನೀವು ಚರ್ಚ್ ಸ್ಟ್ರೀಟ್ ನೋಡಿದ್ದೀರಾ? ಕಮರ್ಷಿಯಲ್ ಸ್ಟ್ರೀಟ್ ನೋಡಿದ್ದೀರಾ? ಕಮರ್ಷಿಯಲ್ ಸ್ಟ್ರೀಟ್ ಇದೆಲ್ಲ ಇವಾಗ ಮಾಡಿದ್ದಾರೆ. ಫುಟ್ಪಾತ್ ಮಾಡಿ, ಬೋರ್ಡ್ಸ್ ಹಾಕಿ, ಎಲ್ಲಿ ಜಾಗ ಜಾಸ್ತಿ ಸಿಗುತ್ತೋ ಅಲ್ಲಿ ಪಾರ್ಕಿಂಗ್ ಕೊಟ್ಟು, ಜಾಗ ಕಮ್ಮಿ ಇರೋ ಜಾಗದಲ್ಲಿ ಪಾರ್ಕಿಂಗ್ ಇರೋದಿಲ್ಲ. ಆಮೇಲೆ ಫುಟ್ಪಾತ್ ಮೇಲೆ ಸೈಕಲ್ಗಳು ಹೋಗೋ ರೀತಿಯಲ್ಲಿ ಮಾಡೋದು. ಆಮೇಲೆ ಫುಟ್ಪಾತ್ ಮೇಲೆ ಯಾವುದೇ ಅಂಗಡಿ ಇಡೋದಕ್ಕೆ ಯಾವುದೋ ಒಂದು ಅಂಗಡಿ ಇಡೋದು ಅಂತ ಅದನ್ನ ಪ್ರಾಬ್ಲಮ್ ಇದ್ದಂಗೆ ಕ್ಲೀನ್ ಆಗಿ ಇವತ್ತು ನೀವು ಕಮರ್ಷಿಯಲ್ ಸ್ಟ್ರೀಟು, ಚರ್ಚ್ ಸ್ಟ್ರೀಟು ನೋಡಿರ್ಬೋದು. ಆ ಒಂದು ಬೇಸಿಸ್ ಮೇಲೆ ಡೆಂಟಲ್ಲಿ ಏನು ಮಾಡ್ಬೋದು ಅಂತಂದ್ರೆ, ರೋಡ್ ಮಾಡೋಕ್ಕೆ ಪ್ರಾವಧಾನ ಇರೋದಿಲ್ಲ. ಅದರಲ್ಲಿ ರೋಡ್ನ ಫುಟ್ಪಾತ್ ಮಾಡ್ಬೋದು, ಕೆರೆ ಅಭಿವೃದ್ಧಿ ಮಾಡ್ಬೋದು, ಪಾರ್ಕ್ ಮಾಡ್ಬೋದು, ಸೆಂಟ್ರಲ್ಲಿ ಪಾರ್ಕ್ ಮಾಡ್ಬೋದು, ಸರ್ಕಲ್ಸ್ ಮಾಡ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿ ಅಲ್ಲೊಂದೇನೋ ಒಂದು ಸ್ಟ್ಯಾಚ್ಯೂ ಇಡೋದು, ಇನ್ನೊಂದು ಇಡೋದು, ಇಲ್ಲ ನಮ್ಮ ಕೋಲಾರ ಕಲಾಚಾರ ಇಡೋದು, ಇಲ್ಲ ನಮ್ಮ ಆ ಥರ ಏನಾದರೂ ಒಂದು ಮಾಡುವಂಥದ್ದು ಆ ಡೆಲ್ಟ್ ಅನ್ನೋ ಒಂದು ಸಂಸ್ಥೆಯಿಂದ ನಾವು ಮಾಡುವಂಥದ್ದು. ಅದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಅದನ್ನು ತಗೊಂಡೋಗಿದ್ದು ಕಮಿಷನರ್ ನಾವೆಲ್ಲ ಹೋಗಿ DPR ಆಗಿದೆ, ಎಲ್ಲ ಆಗಿದೆ, ಸುರೇಶ್ ಅಣ್ಣ ಅವ್ರ ಹತ್ರ ಕೊಟ್ಟು ಮಾತಾಡಿ ಅದನ್ನು ಅಪ್ರೂವಲ್ ಕಳಿಸಿದ್ವಿ. ಅದು ಅಪ್ರೂವಲ್ ಬರುತ್ತೆ, ಒಳ್ಳೆ ಸುಂದರವಾಗಿ. ಇವಾಗ ಸಿಂಪಲ್ ಆಗಿ ಏನಂದ್ರೆ, ಫಸ್ಟ್ ಮೇನ್ ರೋಡ್ ತಗೊಂಡಿದ್ವಿ. ಎಲ್ಲಿಂದ ನಮ್ಮ ಮೆಕ್ಕೆ ಸರ್ಕಲ್ ಇಂದ ಚಿಕ್ಕಬಳ್ಳಾಪುರ ರೋಡು, ಆಮೇಲೆ ಮೆಕ್ಕೆ ಸರ್ಕಲ್ ಇಂದ ನಾವು ಹೀಗೆ ಬಸ್ ಸ್ಟ್ಯಾಂಡ್ ಹಿಂಗೆ ಹೋಗೋದೊಂದು, ಅಂಬೇಡ್ಕರ್ ಸರ್ಕಲ್ ಇಂದ ಕ್ಲಾಕ್ ಟವರ್, ಈ ಬಂಗಾರಪೇಟೆ ಹತ್ರ ಈ ಮೇನ್ ರೋಡ್ಸ್ ಏನಿದೆ. ಈಗ ಎಕ್ಸಾಂಪಲ್ಗೆ ಬಂಗಾರಪೇಟೆ ಬ್ರಿಡ್ಜ್ ಇಂದ ಇಟ್ಕೊಂಡು ನಮ್ಮ ರೈಲ್ವೆ ಬ್ರಿಡ್ಜ್, ರೈಲ್ವೆ ಗೇಟ್ ಯಾವುದು ಚಿಕ್ಕಬಳ್ಳಾಪುರ ರೈಲ್ವೆ ಗೇಟ್ ನಮ್ಮ ಜಿಲ್ಲಾ ಪಂಚಾಯತ್ ಆಫೀಸ್ ಅದೊಂದು. ಆಮೇಲೆ ಎರಡನೇದು ಅಂದ್ರೆ ಅಂಬೇಡ್ಕರ್ ಸರ್ಕಲ್ ಪ್ಲಸ್ ಮೆಕ್ಕೆ ಸರ್ಕಲ್ ಇಂದ 2 ಕ್ಲಾಕ್ ಟವರ್ ಇಂದಾಗಿ ಸ್ಟ್ರೈಟ್ ನಮ್ಮ ಮಾಲೂರು ಬ್ರಿಡ್ಜ್ KPMC ಇಲ್ಲೋಗಿ ಈ ಮೇನ್ ರೋಡ್ ಮಾತ್ರ ತಗೊಂಡು ಇದನ್ನ ಅಭಿವೃದ್ಧಿ ಮಾಡಬೇಕು. ಅದರ ಫಸ್ಟ್ ಇದರಲ್ಲಿ ಮೆಕ್ಕೆ ಸರ್ಕಲ್ ಇಂದ ಚಿಕ್ಕಬಳ್ಳಾಪುರ
ಅಲ್ಲಿಂದ ಅಂತ ಒಂದೊಂದು ಅಂತ ಮಾಡಬೇಕು ಅಂತಿದ್ದೀವಿ. ಅದರಿಂದ ಫುಟ್ಪಾತ್ ಬರುತ್ತೆ, ಫುಟ್ಪಾತ್ ಕಾಂಕ್ರೀಟ್ ಬರುತ್ತೆ, ಪ್ಲಸ್ ಲೈಟಿಂಗ್ಸ್ ಬರುತ್ತೆ. ಅದ್ರ ಕೆಳಗಡೆ ಏನಾಗುತ್ತೆ, ಅದನ್ನು ಸ್ವಲ್ಪ ಲೈಟಾಗಿ ಟೈಲ್ಸ್ ಹಾಕ್ತಾರೆ, ಪಾರ್ಕಿಂಗ್ ಮಾಡ್ತಾರೆ, ಪಾರ್ಕಿಂಗ್ ಕೊಟ್ಟು ಸೈಕಲ್ ಹೋಗೋದಕ್ಕೆ ಕೊಟ್ಟು ಇದೆಲ್ಲ ಮಾಡಬೇಕು ಪ್ರಾಜೆಕ್ಟ್. ನಮ್ದು ಜಾಗ ಇದೆ, ಇದನ್ನ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದನ್ನು ತಗೊಂಡಿದ್ದೀವಿ. ಇದನ್ನು ಮಾಡಿ ನಾವು ಇದನ್ನು ಮಾಡಿ ಆದ್ಮೇಲೆ ತಿರ್ಗಾ ಎಲ್ಲೆಲ್ಲಿ ತಗೋಬಹುದು, ಏನೇನು ಮಾಡೋದು ಫ್ರೆಂಡ್ಸ್ ಇದ್ರ ಮೇಲೆ ಮಾಡಿ ಆಮೇಲೆ ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಮ್ಗೆ ಇದಿದೆ. ಪ್ರೈವೇಟ್ ಹಳೆ ಬಸ್ ಸ್ಟ್ಯಾಂಡ್ ಇಲ್ಲ, ಹಳೆ ಬಸ್ ಸ್ಟ್ಯಾಂಡ್ ಅನ್ನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದ್ ಕಡೆ, ಬಸ್ಸು 8 ಬಸ್ಸು ಪಾರ್ಕಿಂಗ್ ಒಳಗಡೆಗೆ, ಮೇಲೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ 2 ಫ್ಲೋರ್, ಮೇಲೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂಗಡಿಗಳು ಕೊಡೋದು, ಕೆಳಗಡೆ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಟಾಯ್ಲೆಟ್ಸ್, ಇನ್ನೊಂದು ಜಾಗದಲ್ಲಿ ಟಾಯ್ಲೆಟ್ಸ್. ಇಂದಿರಾ ಕ್ಯಾಂಟೀನ್ ಏನಿದೆ, ಇಂದಿರಾ ಕ್ಯಾಂಟೀನ್ ಬಂದ್ಬಿಟ್ಟು ಸೆಂಟರ್ಗೆ ಹಾಕೋದು. ಇವಾಗ ಏನು ಆ ಕಡೆ ಈ ಕಡೆ ಇದೆ ಅಲ್ಲಿಂದ ತೆಗೆದು ಸೆಂಟರ್ಗೆ ಹಾಕಿ ಆ ಕಡೆ ಕಾಂಪ್ಲೆಕ್ಸ್ ತಗೊಳ್ಳೋದು. ಇಂದಿರಾ ಕ್ಯಾಂಟೀನ್ ಯಾರೇ ಬಂದ್ಬಿಟ್ಟು ಎದುರುಗಡೆ ಕಾಣಿಸ್ಬೇಕು, ಸಂದಲ್ಲಿ ಹಿಂದ್ಗಡೆ ಇರಬಾರ್ದು. ಅದನ್ನೊಂದು ಆ ಇಂದಿರಾ ಕ್ಯಾಂಟೀನ್ ಹತ್ರ ಪಾರ್ಕಿಂಗ್, 2 ವೀಲರ್ಸ್ ಪಾರ್ಕಿಂಗ್. ಆಮೇಲೆ ಕಾರಿಗೆ ಹೋಗಿ ಹಿಂಗೆ ಬಂದು ಹಿಂಗೆ ವಾಪಸ್ ಹೋಗ್ತಾರೆ. ಇಲ್ಲಿ ಸೆಂಟ್ರಲ್ಲಿ ಬಸ್ಸು, ಇವಾಗ ಇಂದಿರಾ ಕ್ಯಾಂಟೀನ್ ಏನಿದೆಯೋ ಆ ಕಡೆ ಬರೋ ಥರ ಪ್ಲಾನ್ ಇದೆ. ಅದನ್ನ ಕ್ಲೀನ್ ಒಳ್ಳೆ ಡಿಸೈನ್ ಚೆನ್ನಾಗಿ. ಆಮೇಲೆ ಕ್ಲಾಕ್ ಟವರ್ ಏನಿದೆ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಆ ಟವರ್ ಕ್ಲಾಕ್ ನ ರೆಡಿ ಮಾಡಿಸಿ, ರಿಪೇರಿ ಮಾಡಿಸಿ, ಅದು ಟೈಮಿಂಗ್ ನೋಡ್ಬೇಕು, ಪ್ಲಸ್ ಈ ಕ್ಲಾಕ್ ಅಷ್ಟೇ ಆ ಕ್ಲಾಕ್ ಎರಡನ್ನೂ ಟೈಮಿಂಗ್ಸ್ ಹೋಗೋ ಥರ ರೆಡಿ ಮಾಡೋದು. ಆಮೇಲೆ ಕ್ಲಾಕ್ ಟವರ್ ಇಲ್ಲಿ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತೀವಿ, ಬಸ್ ಪಾರ್ಕಿಂಗ್ ಅಂದ್ರೆ ಕ್ಲಾಕ್ ಟವರ್ ಕಾಣಿಸುತ್ತೆ, ಅಂದ್ರೆ ಅದಕ್ಕೆ ಯಾವುದೇ ಆಗಲಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆಮೇಲೆ ಕ್ಲಾಕ್ ಟವರ್ ಹತ್ರ ಕುತ್ಕೊಳ್ಳೋಕ್ಕೂ ಪ್ರಾಬ್ಲಮ್, ಅಲ್ಲಿ ಕುತ್ಕೊಳ್ಳುವಂಥ ಜನರು ಕುತ್ಕೋಬಹುದು. ಎಲ್ಲ ಪ್ಲಾನ್ ಮಾಡಿದ್ದೀವಿ. ಈಗ ತಾನೇ ಅಪ್ರೂವಲ್ ಕಳಿಸಿದ್ದೀವಿ, ಇನ್ನು ಅಪ್ರೂವಲ್ ಬಂದಿಲ್ಲ. ಅಪ್ರೂವಲ್ ಬಂದ್ರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಹೂ ಮಾರಾಟಗಾರರಿಗೆ 60 ವೆಂಡರ್ಸ್ಗೆ ಪ್ರಾಜೆಕ್ಟ್ ಅವರು ಮಾಡಿದ್ವಿ. ಹೂ ಮಾರಾಟಗಾರರು ಅಲ್ಲಿ ಯಾವ ಅಂಗಡಿಯವರು ಇದ್ದಾರೋ ಯಾರು ಕಳಿಸೋದಿಲ್ಲ, ಎಲ್ಲರೂ ಪ್ರಾಜೆಕ್ಟ್ ಮಾಡಿದ್ದೀವಿ.